ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಸೊ ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದೇನು ಅಂದರೆ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಯಾವ ಪ್ರಾಡಕ್ಟು ಅಂದರೆ ಲವ್ ಲ್ಯಾಬ್ ಬ್ರ್ಯಾಂಡಿಂದು ಸನ್ಶೈನ್ ವಾಕರ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ನ್ಯೂ ಪೇರೆಂಟ್ಸು ಈ ವಾಕರ್ನ ಪರ್ಚೇಸ್ ಮಾಡೇ ಮಾಡ್ತೀವಿ. ಮಕ್ಕಳು ಅರೌಂಡ್ ಕ್ರಾಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ಒಂದು 4 ಮಂತ್ಸ್ 5 ಮಂತ್ಸಿಂದನೂ ವಾಕರ್ಗಳನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ವಾಕರ್ನ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಯಾವ ಪಾಯಿಂಟ್ಸ್ನ ಸ್ವಲ್ಪ ನೆನ್ಪಿಟ್ಕೋಬೇಕು ಆ್ಯಂಡ್ ಏನು ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವಾಕರ್ನ ಪರ್ಚೇಸ್ ಮಾಡಬೇಕಾದ್ರೆ ನಾವು ಕನ್ಸಿಡರ್ ಮಾಡಬೇಕಾಗಿರೋಂಥ ಫಸ್ಟ್ ಪಾಯಿಂಟ್ ಏನು ಅಂತಂದರೆ ಹೈಟ್ ಅಡ್ಜಸ್ಟ್ಮೆಂಟ್. ಸೊ ವಾಕರ್ ಬೇಬಿಗೆ ತಕ್ಕಂಗೆ ಅಂದರೆ ಬೇಬಿ ಸ್ವಲ್ಪ ಹೈಟ್ ತಕ್ಕಂಗೆ ಯೂಸ್ ಮಾಡೋವಂಥದ್ದು ವಾಕರ್ನ ನಾವು ಪರ್ಚೇಸ್ ಮಾಡಬೇಕು. ಯಾಕಂದರೆ ಅವರು ಬೆಳೀತಾ ಬೆಳೀತಾ ಸ್ವಲ್ಪ ಚಿಕ್ಕವ್ರು ಇರ್ತಾರೆ, ದೊಡ್ಡವ್ರು ಆಗ್ತಾರೆ. ಹಾಗಾಗಿ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡುವಂಥ ವಾಕರ್ನ ನಾವು ಪರ್ಚೇಸ್ ಮಾಡಿದ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ವಾಕರಲ್ಲಿ ನಮಗೆ ಬೇಬಿ ಹೈಟಿಗೆ ತಕ್ಕಂಗೆ 3 ಹೈಟ್ ಲೆವೆಲ್ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಲಾಕನ್ನು ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಗೆ ಯಾವ ಹೈಟಿಗೆ ಬೇಕೋ ಆ ಹೈಟಿಗೆ ನಾವು ಫಿಕ್ಸ್ ಮಾಡಿಕೊಂಡು ಈಸಿಯಾಗಿ ಲಾಕ್ ಮಾಡ್ಬೋದು. ಸೊ ಇದು ನನಗೆ ಬೆಸ್ಟ್ ಫೀಚರ್ ಅನ್ನಿಸ್ತು, ಈ ಸನ್ಶೈನ್ ಸ್ಟ್ರೋಲರಲ್ಲಿ ಇರುವಂಥ ಒಂದು ಬೆಸ್ಟ್ ಫೀಚರು. ಹಾಗೆ ಈ ವಾಕರಲ್ಲಿ ನಮಗೆ 8 360 ಡಿಗ್ರಿ ರೊಟೇಷನ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳನ್ನ ಅದರಲ್ಲಿ ಕೂಡಿಸಿದಾಗ ಬೇಬಿ ಈಸಿಯಾಗಿ ಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ 8 ವೀಲ್ಸ್ ಜೊತೆಗೆ 8 ಆಂಟಿ ಸ್ಕಿಡ್ ಸ್ಟಾಪರ್ಸ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಮಕ್ಕಳನ್ನ ಒಂದು ಕಡೆ ಸ್ಟಡಿ ಪ್ಲೇಸಲ್ಲಿ ಸ್ಟಾಕ್ ಮಾಡೋದಕ್ಕೆ ಸೊ ಅವರು ಬೀಳಲಾರ್ದಂಗೆ ವಾಕರಿಂದ ಬೀಳಲಾರ್ದಂಗೆ ಮೂವ್ ಆಗ್ಲಾರ್ದಂಗೆ ಈ ಆಂಟಿ ಸ್ಕಿಡ್ ಸ್ಟಾಪರ್ಸ್ ಹೆಲ್ಪ್ ಮಾಡುತ್ತೆ. ಸೊ ಇದು ನನಗೆ ಒಂದು ಗ್ರೇಟ್ ಫೀಚರ್ ಅನಿಸ್ತು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳು ವಾಕರಲ್ಲಿ ಕುತ್ಕೊಂಡಾಗ ಚಿಕ್ಕ ಮಕ್ಕಳಿಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಅವರಿಗೆ ಅಟ್ರಾಕ್ಟಿವ್ ಆಗೋ ಥರ ಏನಾದರೂ ಟಾಯ್ ಬಾರ್ ಥರ ಇರಬೇಕು ವಾಕರಲ್ಲಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಮಕ್ಕಳನ್ನ ವಾಕರಲ್ಲಿ ಕೂಡಿಸಿದಾಗ ಅವ್ರಿಗೆ ಎಂಗೇಜಿಂಗ್ ಫೀಲ್ ಆಗುತ್ತೆ ಅದ್ರ ಜೊತೆ ಆಟ ಆಡ್ಕೊಂಡು. ಸೊ ಇದರಲ್ಲಿ ಕೊಟ್ಟಿರೋವಂಥ ಟಾಯ್ ಬಾರ್ ಏನಿದೆಯಲ್ಲ ವಿತ್ ಲೈಟ್ನಿಂಗ್ ಆ್ಯಂಡ್ ಸೌಂಡ್ ಎಫೆಕ್ಟ್ ಇದೆ, ಮ್ಯೂಸಿಕ್ ಎಫೆಕ್ಟ್ ಇದೆ. ಸೊ ಇದರಿಂದ ಮಕ್ಕಳಿಗೆ ಎಂಜಾಯ್ ಮಾಡಿಕೊಂಡು ಈ ವಾಕರ್ನ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಈ ಟಾಯ್ ಬಾರ್ ಬಂದ್ಬಿಟ್ಟು ನಮಗೆ ಡಿಟ್ಯಾಚಬಲ್ ಅಂದರೆ ನಮಗೆ ಬೇಕಿದ್ರೆ ಇಟ್ಕೋಬೋದು, ಇಲ್ಲಾಂತಂದರೆ ರಿಮೂವ್ ಮಾಡ್ಕೋಬೋದು. ಆ ಥರ ಒಂದು ಫೀಚರೂ ಇದೆ. ಆ್ಯಂಡ್ ನೆಕ್ಸ್ಟ್ ಫೀಚರ್ ಏನಿದೆ ಅಂತಂದರೆ ಇದಕ್ಕೆ ಯೂಸ್ ಮಾಡಿರೋಂಥ ಕುಷನ್ ಏನಿದೆ ಅಲ್ಲ, ಸೀಟ್ ಕುಷನು, ಸೊ ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ರಿಮೂವಬಲ್ಲು. ಅದನ್ನು ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡ್ಕೋಬೋದು ಕೊಳೆ ಆಯಿತು ಅಂತಂದರೆ. ಸೊ ಅದು ಒಂದು ಸೂಪರ್ಬ್ ಆಗಿರೋಂಥ ಫೀಚರು. ಸೊ ಕೆಲವೊಂದು ವಾಕರಲ್ಲಿ ಏನಾಗುತ್ತೆ ಅಂದರೆ ಕೊಟ್ಟಿರೋಂಥ ಕುಷನ್ ಸೀಟ್ಸ್ ಎಲ್ಲ ಇರುತ್ತಲ್ಲ, ಈ ಥರ ನಮಗೆ ಪ್ಯಾಡಿಂಗ್ ಎಲ್ಲ ಕೊಟ್ಟಿರಲ್ಲ. ಸೊ ಸಾಫ್ಟಾಗಿ ಆ್ಯಂಡ್ ಅದೇ ಥರ ರಿಮೂವ್ ಮಾಡೋದಕ್ಕೆ ಬರ್ತಿರಲ್ಲ. ಸೊ ಅಂಥವನ್ನೆಲ್ಲ ವಾಶ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಸೊ ಬೇಬಿ ಹೈಜೆನಿಕ್ ಆಗಿ ಇರಬೇಕು ಅಂತಂದರೆ ಈ ಥರ ರಿಮೂವಬಲ್ ಕುಷನ್ಸ್ ಇರುವಂಥದ್ದನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಆವಾಗ ಈಸಿಯಾಗಿ ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡಿ ನಾವು ಯೂಸ್ ಮಾಡ್ಬೋದು ಬೇಬಿಗೆ. ಸೊ ಈ ವಾಕರ್ ಬಂದ್ಬಿಟ್ಟು ಅಪ್ ಟು 15 kgsವರೆಗೂ ಕೆಪಾಸಿಟಿ ಇದೆ. ಸೊ ಮಕ್ಕಳು ಈಸಿಯಾಗಿ ಎಷ್ಟೇ ಸ್ವಲ್ಪ ವೇಟ್ ಇದ್ರೂ ಈ ವಾಕರ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಮೇನ್ ಫೀಚರ್ ಏನಿದೆ ಅಂತಂದರೆ ಇದಕ್ಕೆ ಒಂದು ಡಿಟ್ಯಾಚಬಲ್ ಆಗಿರೋವಂಥ ಪುಷ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಇನ್ನು ಎಂಗೇಜಲ್ಲಿ ಇರ್ತಾರೆ ಮಕ್ಕಳು, ಅರೌಂಡ್ 3-4 ಮಂತ್ಸಲ್ಲೇ ಅವ್ರಿಗೂ ಮೂವ್ ಮಾಡೋದಕ್ಕೂ ಆಗೋದಿಲ್ಲ. ಅಂಥ ಮಕ್ಕಳನ್ನ ಇದರಲ್ಲಿ ಕೂಡಿಸ್ಬಿಟ್ಟು ಸೊ ಹ್ಯಾಂಡಲ್ ಏನಿದೆಯಲ್ಲ ಪುಷ್ ಹ್ಯಾಂಡಲ್ನ ನಾವು ಪೇರೆಂಟ್ಸ್ ಈಸಿಯಾಗಿ ಮೂವ್ ಮಾಡ್ಬೋದು. ಸೊ ಇದೂ ನಮಗೆ ಒಂದು ಒಳ್ಳೆ ಫೀಚರು. ಅದು ಬೇಡ ನಮಗೆ ಹ್ಯಾಂಡಲ್, ಮಕ್ಕಳು ಸ್ವಲ್ಪ ದೊಡ್ಡವರಾದ್ಮೇಲೆ ಅವರಾಗಿಯೇ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ವಾಕರಲ್ಲಿ. ಸೊ ಅವಾಗ ಅದನ್ನ ಪುಷ್ ಹ್ಯಾಂಡಲ್ನ ನಾವು ರಿಮೂವ್ ಮಾಡ್ಬೋದು. ಸೊ ಈ ವಾಕರಲ್ಲಿ ಇರುವಂಥ ಎಲ್ಲ ಇಂಪಾರ್ಟೆಂಟ್ ಫೀಚರ್ಸು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಹಾಗಿದ್ರೆ ಯಾರ್ಯಾರು ವಾಕರ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಲ್ಲ ಅಂಥವ್ರು ಸೊ ಎಲ್ಲ ಪಾಯಿಂಟ್ಸ್ನ ಸ್ವಲ್ಪ ಕನ್ಸಿಡರ್ ಮಾಡಿಬಿಟ್ಟು ಆಮೇಲೆ ಪರ್ಚೇಸ್ ಮಾಡಿ. ಬೇಬಿಗೆ ಯಾವುದೇ ತೊಗೊಂಡ್ರೂ ಬೆಸ್ಟ್ ಇರೋವಂಥದ್ದು ನಾವು ತೊಗೊಳ್ಬೇಕಾಗತ್ತೆ. ಇದನ್ನ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಇದು ಬಂದುಬಿಟ್ಟು ಅಮೆಝಾನ್ ಹಾಗೆ ಲವ್ ಲ್ಯಾಬ್ ಸೈಟಲ್ಲೂ ಸಿಗುತ್ತೆ. ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಿದ್ದವರು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.